ನಾವು ವಿದ್ಯಾರ್ಥಿಗಳನ್ನ ಕೌನ್ಸಿಲಿಂಗ್ ಮಾಡ್ತೀವಿ. ಅದು ಯಾವ ವಿಷಯಕ್ಕೆ ಬೇಕಾದ್ರೂ ಆಗಿರ್ಬೋದು. ನಿಮ್ಮಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಾನಸಿಕವಾಗಿ ಕುಗ್ಗೋಗ್ತೀರಿ. ಯಾವುದೋ ಇನ್ಸಿಡೆಂಟ್ ಇಲ್ಲ, ಆ ಇನ್ಸಿಡೆಂಟ್ ಕಾಲೇಜಿನ ಒಳಗಡೆ ನಡೆದಿರ್ಬೋದು, ಅಥವಾ ಪರಿಸರದ ನೀವು ನಡ್ಕೊಂಡು ಬರುವಂತ ಪ್ರದೇಶ, ನೀವು ಬರುವಂತ ಪ್ರದೇಶದಲ್ಲಿ ನಡೆದಿರುವಂತಿರ್ಬೋದು, ನಿಮ್ಮ ಮನೆಯಲ್ಲಿ ನಡೆದಿರುವಂತಿರ್ಬೋದು. ಅಂತಹ ಸಂದರ್ಭಗಳಲ್ಲಿ ನೀವು ಟೀಚರ್ಸ್ ನ ಭೇಟಿಯಾಗಿ ಅವ್ರ ಜೊತೆಗೆ ಮುಕ್ತವಾಗಿ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡ್ರೆ ಅಂತಹ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೊಡ್ತೀವಿ. ಅದರ ಜೊತೆಗೆ ಈಗಾಗಲೇ ನಾನು ಟೀಚರ್ಸ್ ಕಮಿಟಿ ಮಾಡಿದಾಗಲೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದನ್ನ ನಿಮ್ಮ ಪ್ರತಿಯೊಂದು ಮಾಹಿತಿಗಳು ಕೂಡ ಅದನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಅದನ್ನ ನಿಮ್ಮ ಗಮನದಲ್ಲಿರಲಿ. ಯಾಕಂದ್ರೆ ಒಂದೊಮ್ಮೆ ಆ ರೀತಿ ಡಿಸ್ಕ್ಲೋಸ್ ಮಾಡಿದಂತ ಅಧಿಕಾರಿಯ ವಿರುದ್ಧನೇ ಆಕ್ಷನ್ ಆಗುತ್ತೆ. ಯಾಕಂದ್ರೆ ಅದಕ್ಕಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಕೌನ್ಸಿಲಿಂಗ್ ಮಾಡುವಂತ ವ್ಯಕ್ತಿಗೆ. ಈಗ ನೀವೇನೋ ಒಂದು ಸಮಸ್ಯೆ ಆಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊತೀರಿ. ಅವ ಹೇಳ್ಕೋಬೇಕಾದ್ರೆ ನಾ ಯಾರಿಗೂ ಹೇಳಲ್ಲ ಅಂತಾನೆ, ನನ್ನ 10 ಜನ ಡಂಗುರ ಸಾರಿಸ್ತಾನೆ. ಅವಾಗ ಅವನಿಗೆ ನೀವೇನು ಮಾಡ್ಲಿಕ್ಕಾಗಲ್ಲ. ಹೇಳ್ಕೊಟ್ಟಿದ್ರೆ ನಿಮ್ ತಪ್ಪು ಅಂತ ಅನ್ಸಿರುತ್ತೆ ನಿಮ್ಗಷ್ಟೇ. ಆದ್ರೆ ಇಲ್ಲಿ ಹಾಗಾಗಲ್ಲ. ನೀವು ಹೇಳಿಕೊಂಡಂತ ಮಾಹಿತಿ ಏನಾದ್ರೂ ಲೀಕ್ ಆಗಿದೆ ಅಂದ್ರೆ ನೀವು ಯಾರ ಹತ್ರ ಹೇಳ್ಕೊಂಡಿರ್ತೀರೋ ಅಧಿಕಾರಿ, ಅವರ ಮೇಲೆ ಆಕ್ಷನ್ ಆಗುತ್ತೆ. ಆ ರೀತಿಯಾದಂತಹ ಪ್ರೊಟೆಕ್ಷನ್ ಕೌನ್ಸಿಲಿಂಗ್ ಸೆಲ್ ಅಲ್ಲಿ ಇರುತ್ತೆ. ಈಗ ನನ್ನನ್ನೇ ತಗೊಂಡಾಗ, ನಾನು ಹೊನ್ನಾವರ ಕಾಲೇಜಲ್ಲಿ ಇದ್ದಾಗ ಎಷ್ಟೋ ಹುಡುಗರುಗಳಿಗೆ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಎಷ್ಟೋ ವೈಯಕ್ತಿಕ ವಿಷಯಗಳನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ನನ್ನ ಜೊತೆಗೆ ಶೇರ್ ಮಾಡ್ಕೊಂಡಿರುವ ವೈಯಕ್ತಿಕ ವಿಷಯಗಳು ನನ್ನನ್ನ ಬಿಟ್ಟು ಹೊರಗಡೆ ಇನ್ನೂ ಹೋಗಿಲ್ಲ, ಹೋಗುವುದೂ ಇಲ್ಲ. ಅದು ಹೋದ್ರೆ ಆ ವ್ಯಕ್ತಿ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಅಥವಾ ಕೌನ್ಸಿಲರ್ ಅಂತ ಕರೆದುಕೊಳ್ಳಿಕ್ಕೆ ಅವ ಅನರ್ಹನಾಗ್ತಾನೆ. ಹಾಗಾಗಿ ಅದನ್ನ ನಮ್ಮ ಟೀಚರ್ಸ್ಗಳಿಗೂ ನಾನು ಆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದೀನಿ. ನಿಮಗೂ ಕೂಡ ಅದು ತಿಳಿದಿರಲಿ. ಕಾಲೇಜಲ್ಲಿ ನಡೆಯುವ ಕೌನ್ಸಿಲಿಂಗ್ ಏನಿದೆ, ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಏನಿರುತ್ತೆ ಅದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ನಿಮ್ಮ ಹೆಸರನ್ನು ಕೂಡ ಎಲ್ಲೂ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಕೇವಲ ನಿಮ್ಮ UCMS ನಂಬರ್ ಅನ್ನ ಮಾತ್ರ ರಿಜಿಸ್ಟರ್ ಮಾಡಿಟ್ಟಿರ್ತಾರೆ. ಅದು ರೆಕಾರ್ಡಿಗೋಸ್ಕರ ಮಾತ್ರ. ಬಟ್ ಅದು ಕೂಡ ಯಾರಿಗೂ ಕೂಡ ಕಮ್ಯುನಿಕೇಟ್ ಆಗಲ್ಲ. ಆ ಮಟ್ಟಕ್ಕೆ ಅದಕ್ಕೆ ಭದ್ರತೆಯನ್ನು ನಾವು ಒದಗಿಸಿರ್ತೀವಿ. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳು ಉದ್ಭವ ಆದಾಗ, ಅದು ಎಂತಹ ಸಮಸ್ಯೆಗಳು ಬೇಕಾದ್ರೂ ಇರ್ಬೋದು, ಅದನ್ನ ಕಾಲೇಜಲ್ಲಿರುವಂತ ಕಮಿಟಿ ಅಥವಾ ಮೆಂಬರ್ಸ್ ಕೌನ್ಸಿಲರ್ ಮುಂದೆ ಹೇಳ್ಕೊಳ್ಳಿ. ಅದನ್ನ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಎಷ್ಟನ್ನ ಮಾತಾಡ್ತೀವೋ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿಯೇ ಸಿಗುತ್ತೆ. ಮನಸ್ಸಲ್ಲೇ ಇಟ್ಕೊಂಡು ನಾವು ಹೊರಗಿ ನಾಳೆ ಹುಚ್ಚರಾಗುವುದಕ್ಕಿಂತ ಅದನ್ನ ನಮ್ಮ ನಂಬಿಕಸ್ಥ ವ್ಯಕ್ತಿಯ ಮುಂದೆ ಹೇಳಿಕೊಂಡು ನಿರಾಳರಾಗುವುದೇನಿದೆಯಲ್ಲ, ಅದು ನಿಮ್ಮ